ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ವೆಯ್ಟಿಂಗಲ್ಲಿದ್ದೀರಾ ಅಂತ ಈಗ ನೆಕ್ಸ್ಟ್ ರೆಸಿಪಿ ಜೊತೆಗೆ ನಾನು ನಿಮ್ಮೊಂದಿಗೆ ಇದ್ದೀನಿ. ಇವತ್ತು ನಾವು ತುಂಬಾ ಟೇಸ್ಟಿಯಾಗಿರುವಂತಹ ಆಲೂ ಕೂಟ್ ವಿತ್ ಪೂರಿ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಏನೇ ಇಂಗ್ರೀಡಿಯೆಂಟು ಫಸ್ಟ್ ಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಅದಾದಮೇಲೆ ನೆಕ್ಸ್ಟು ಹೇಗೆ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ಮೇಯ್ನಾಗಿ ಆಲೂ ಕೂಟ್ ಅಂದರೆ ನಮಗೆ ಆಲೂಗೆಡ್ಡೆ ಇರಲೇಬೇಕು, ಟೊಮ್ಯಾಟೊ 2 ಆಲೂಗೆಡ್ಡೆ, ಸ್ವಲ್ಪ ಈರುಳ್ಳಿ, ಇದಾದ ನಂತರ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಬೇಕಾಗುತ್ತೆ. ಮತ್ತು ಇವೆಲ್ಲ ನಾವು ಮಸಾಲೆ ರೆಡಿ ಮಾಡ್ಕೋಬೇಕು ಒಂದು. ಸೊ ಅದಕ್ಕೆ ಕೊತ್ತಂಬರಿ, ಪುದೀನ, 1 ಟೊಮ್ಯಾಟೊ, 1-2 ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ. ಖಾರ ಜಾಸ್ತಿ ಬೇಕು ಅಂತಂದರೆ ನೀವು ಜಾಸ್ತಿ ತಗೊಳ್ಳಿ, ಕಡಿಮೆ ತಿಂತೀನಿ ಅಂದರೆ ಕಡಿಮೆ ಎತ್ಕೋಬೋದು. ಸೊ ಸ್ವಲ್ಪ ಚಕ್ಕೆ, ಲವಂಗ, ಇದ್ರ ಜೊತೆಗೆ ಸ್ವಲ್ಪ ಕಾಯಿ ತುರಿ ಕೂಡ ಅವಶ್ಯಕತೆ ಇರುತ್ತೆ. ಅದಾದ ನಂತರ ಧನಿಯಾ ಪುಡಿ. ಸೊ ಈಗ ಸ್ಟಾರ್ಟ್ ಮಾಡೋಣ. ಇಷ್ಟೆಲ್ಲ ಇಂಗ್ರೀಡಿಯೆಂಟ್ ನಮಗೆ ಅವಶ್ಯಕತೆ ಇದೆ. ಸೊ ಆಲೂ ಕೂಟು ಮತ್ತು ಪೂರಿ ರೆಡಿ ಮಾಡೋದಕ್ಕೆ. ಸೊ ಈಗ ಮೊದಲನೇದಾಗಿ ಕಾಯಿ ತುರಿಯನ್ನು ಹಾಕೋತಾ ಇದ್ದೀವಿ. ಮತ್ತು ಚಕ್ಕೆ, ಲವಂಗ, 1-2 ಚಕ್ಕೆ, ಲವಂಗ, ಈರುಳ್ಳಿ, ಓಕೆ, ಈರುಳ್ಳಿ, 1 ಟೊಮ್ಯಾಟೊ. ಸೊ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ. ಒಂದು ಸ್ವಲ್ಪ ಸಾಕು. ಸೊ ಇವೆಲ್ಲ ಮೇನ್ ಇಂಗ್ರೀಡಿಯೆಂಟ್ಸ್. ನಮಗೆ ಇದನ್ನೆಲ್ಲ ರುಬ್ಬಿ ಒಂದು ಮಸಾಲೆಯನ್ನು ರೆಡಿ ಮಾಡಿಕೊಂಡು ಅದನ್ನು ಆಲೂ ಕೂಟ್ಗೆ ರೆಡಿ ಮಾಡೋದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಈಗ ಸೊ ಫೈನಲಿ ನೀವು ನೋಡ್ತಾ ಇದ್ದೀರಾ ಏನೇನು ಹಾಕಿದ್ವಿ ಅಂತ. ಈಗ ಸ್ವಲ್ಪ 1-2 ಸ್ಪೂನಷ್ಟು ಧನಿಯಾ ಪುಡಿ, ಓಕೆನಾ. ಧನಿಯಾ ಪುಡಿ, ಕೊತ್ತಂಬರಿ ಸೊಪ್ಪು, ಪುದೀನ, ಈರುಳ್ಳಿ, ಟೊಮ್ಯಾಟೊ, ಚಕ್ಕೆ, ಲವಂಗ, ಈಗ ಸ್ವಲ್ಪ ಅರಿಶಿನ, ಸೊ ಕಾಯಿ ಇದಿಷ್ಟು ಹಾಕಿ ಈಗ ನಾವು ಗ್ರೈಂಡ್ ಮಾಡ್ಕೋಬೇಕು. ಈ ಹದಕ್ಕೆ ನೀವು ರುಬ್ಕೋಬೇಕು ಮಸಾಲೆನ, ಓಕೆನಾ. ತುಂಬ ಸಾಫ್ಟಾಗೂ ಬೇಡ, ತುಂಬ ರಫ್ ಆಗು ಬೇಡ, ಈ ಮೀಡಿಯಮ್ ಆಗಿ ಸ್ವಲ್ಪ ನಾರ್ಮಲ್ ಆಗಿ ರುಬ್ಕೊಳ್ಳಿ. ಸೊ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದನ್ನು ನೋಡೋದಾದರೆ, ಆಲೂಗೆಡ್ಡೆ ತೊಗೊಂಡಿದ್ವಿ ಅಲ್ವಾ, ಚೆನ್ನಾಗಿ ಬೇಯಿಸಿರುವಂತಹ ಆಲೂಗೆಡ್ಡೆ. ನೀವು ಮ್ಯಾಶ್ ಮಾಡ್ತೀನಿ ಅಂದರೂ ಪರವಾಗಿಲ್ಲ ಅಥವಾ ಕಟ್ ಮಾಡ್ತೀನಿ ಅಂದರೂ ಪರವಾಗಿಲ್ಲ. ಜಾಸ್ತಿ ಬೆಂದಿಲ್ಲ ಅಂತಂದರೆ ಕಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಈ ರೀತಿ ಸ್ಕ್ವೀಸ್ ಮಾಡಿ ಚೆನ್ನಾಗಿ ಮ್ಯಾಶ್ ಮಾಡಿ ಇಟ್ಕೊಳ್ಳಿ. ಓಕೆ, ಈಗ ಆಲೂಗೆಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಈಗ ಒಂದು ಬಾಣಲಿಗೆ 3 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀವಿ. ಕುಕ್ಕಿಂಗ್ ಆಯಿಲ್ ನಿಮ್ಗೆ ಯಾವ್ದು ಸೂಟಬಲ್ ಅನಿಸುತ್ತೋ ಅದನ್ನು ಯೂಸ್ ಮಾಡ್ಬೋದು. ಅಂದರೆ ಡೈಲಿ ಯೂಸ್ ಮಾಡೋದನ್ನೇ ಯೂಸ್ ಮಾಡಿ. ಏನು ಪರ್ಟಿಕ್ಯುಲರ್ ಆಗಿ ಇದೇ ಎಣ್ಣೆ ಬೇಕು ಅದೇ ಎಣ್ಣೆ ಬೇಕು ಅಂತೇನಿಲ್ಲ. ಸೊ ಈಗ ಈರುಳ್ಳಿ, ಈಗ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀವೆಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀರಾ ಅಷ್ಟು ಟೇಸ್ಟಿಯಾಗಿ ರೆಡಿ ಆಗುತ್ತೆ ಆಲೂ ಕೂಟು. ನೆಕ್ಸ್ಟ್ ಇದಕ್ಕೆ ನಾವು ಟೊಮೆಟೊ ಹಾಕಬೇಕು. ಅಲ್ಲಿವರೆಗೂ ಸ್ವಲ್ಪ ಇನ್ನೊಂಚೂರು ಚೆನ್ನಾಗಿ ಬೇಯಲಿ, ಅದಾದಮೇಲೆ ಟೊಮೆಟೊ ಹಾಕ್ಕೊಳ್ಳಿ. ಸೊ ಈಗ ಟೊಮೆಟೊ ಕೂಡ ಹಾಕಿದ್ದೀವಿ.
ಟೊಮೊಟೊ ಕೂಡ ಚೆನ್ನಾಗಿ ಬೆಂದಾದ ನಂತರ ನೆಕ್ಸ್ಟ್ ಸ್ವಲ್ಪ ಉಪ್ಪನ್ನು ಹಾಕಬೇಕು. ಒಂಚೂರು ಹಾಕಿರಿ. ಅದಾದಮೇಲೆ ನಿಮಗೆ ರುಚಿ ಸರಿ ಹೋಗಲಿಲ್ಲ ಅಂತಂದರೆ ಇನ್ನೊಂದು ಸ್ವಲ್ಪ ಹಾಕ್ಬೋದು. ಈ ರೀತಿ ಫ್ರೈ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ನಾವೀಗಾಗಲೇ ರೆಡಿ ಮಾಡಿಟ್ಟಿದ್ದಂತಹ ಮಸಾಲೆಯನ್ನು ಹಾಕೊಳ್ಳೋಣ. ಜಾರಲ್ಲೇ ನಾವು ಮಸಾಲೆ ಉಳಿಸಿರ್ತೀವಲ್ಲ, ಅದಕ್ಕೆ ನೀರನ್ನು ಹಾಕ್ಕೊಂಡು ಆ ನೀರು ಕೂಡ ಇದಕ್ಕೆ ಹಾಕಬೇಕು. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈಗ ನೀವು ಮೊದಲೇ ಬೇಯಿಸಿಟ್ಟಿದ್ರಲ್ಲ ಆ ಬಟಾಣಿಯನ್ನು ಹಾಕಬೇಕು. ಇಲ್ಲಾಂದರೆ ಹಸಿ ಬಟಾಣಿ ಸಿಗುತ್ತೆ ಅಂದರೆ ಅದನ್ನೇ ಹಾಕ್ಬೋದು, ಯಾವುದಾದ್ರೂ ಸರಿ, ಎರಡೂ ಕೂಡ ಚೆನ್ನಾಗಿರುತ್ತೆ. ಸೊ ಬಟಾಣಿ ಆಪ್ಷನಲ್, ನಿಮಗೆ ಬಟಾಣಿ ಇದ್ದರೆ ಹಾಕಿ, ಇಲ್ಲ ಅಂತಂದರೆ ಏನು ಬೇಡ. ಟೇಸ್ಟಿಯಾಗಿರುತ್ತೆ ಅನ್ನೋದಕ್ಕೆ ಹಾಕ್ತಾ ಇರೋದು. ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ. ಈಗ ಇದಕ್ಕೆ ಆಲೂಗಡ್ಡೆ ಹಾಕೊಳ್ಳೋಣ, ಬೇಯಿಸಿಟ್ಟಿದ್ವಲ್ಲ ಅದು. ಸ್ವಲ್ಪ ಉಪ್ಪನ್ನು ನೋಡಿಬಿಟ್ಟು ಮತ್ತೆ ಏನಾದರೂ ಅವಶ್ಯಕತೆ ಇದ್ದರೆ ಉಪ್ಪನ್ನು ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಸೊ ಆ್ಯಂಡ್ ಫೈನಲಿ ಈಗ ರೆಡಿ ಇದೆ. ಇದಕ್ಕೆ ಕಾಂಬಿನೇಷನ್ ಪೂರಿ ಅಂತ ಹೇಳಿದೆ ಅಲ್ವಾ, ಸೊ ಬನ್ನಿ ಈಗ ಪೂರಿ ರೆಡಿ ಮಾಡೋಣ. ಓಕೆ, ರೆಡಿ ಆಗಿದೆ ಆಲ್ಮೋಸ್ಟ್. ಚಪಾತಿ ಹಿಟ್ಟು ಕೂಡ ರೆಡಿ ಮಾಡಿಕೊಂಡು ಪೂರಿಯನ್ನು ಕೂಡ ಈಗಾಗಲೇ ರೆಡಿ ಮಾಡಿಟ್ಟಿದ್ದೀವಿ. ಸೊ ಎಷ್ಟು ಚೆನ್ನಾಗಿ ಉಪ್ಪಿದೆ ಅಲ್ಲ. ಎಷ್ಟು ಚೆನ್ನಾಗಿ ಉಬ್ಬಿದೆ ಅಲ್ವಾ ಪೂರಿ. ತುಂಬ ಸಿಂಪಲ್ ಇವೆಲ್ಲ ಮಾಡೋದು. ಸೊ ಹೇಗೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀವಿ. ಈ ಕಡೆ ಪೂರಿ ಕೂಡ ರೆಡಿ ಇದೆ, ಆ ಕಡೆ ಆಲೂ ಕೂಟ್ ಕೂಡ ರೆಡಿ ಇದೆ. ಎಸ್, ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಸೊ ಫ್ರೆಂಡ್ಸ್, ನೀವಿನ್ನೂ ವೆಯ್ಟ್ ಮಾಡುವಂಥ ಅವಶ್ಯಕತೆಯೇ ಇಲ್ಲ. ಈ ಕೂಡಲೇ ನಿಮ್ಮಲ್ಲಿ ಎಲ್ಲ ಸಾಮಗ್ರಿಗಳು ಇದ್ದೇ ಇರುತ್ತೆ. ನೀವು ಕೂಡ ನಿಮ್ಮನೇಲಿ ಮಾಡಿ ಇದನ್ನು ಹೇಗಿತ್ತು ಅನ್ನೋದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಬಹುದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಮತ್ತು ನಿಮ್ಮನೇಲಿ ಈ ಆಲೂ ಕೂಟು ಪೂರಿ ಮಾಡಿ ಟೇಸ್ಟ್ ಹೇಗಿತ್ತು ಅನ್ನೋದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿದ್ರೆ ನಾವು ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ, ಮತ್ತೆ ಹೊಸ ಅಡುಗೆಯನ್ನು ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡ್ತಾರೆ.